ಕಾಡುತ್ತಿರುವ ಬಡತನವನ್ನು ಮೀರಿ ಅಸಾಧಾರಣ ಸಾಧನೆ ಮಾಡಿದ ವಿದ್ಯಾರ್ಥಿನಿ ನೀಲಮ್ಮ ಶಂಕರ್ ಕಲ್ಶೆಟ್ಟಿ ಅಫ್ಜಲ್ಪುರ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಗಮನ ಸೆಳೆದಿದ್ದಾರೆ. ತಂದೆಯನ್ನು ಕಳೆದುಕೊಂಡು ತಾಯಿಯ ಆಶ್ರಯದಲ್ಲಿ ಬೆಳೆಯುತ್ತಿರುವ ನೀಲಮ್ಮ ಕಡು ಬಡತನ ಹಾಗೂ ಕೂಲಿ ಕೆಲಸದ ನಡುವೆ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಈ ಸಾಧನೆ ಮಾಡಿರುವುದು ಎಲ್ಲರಿಗೂ ಮಾದರಿಯಾಗಿದೆ. ಅಫ್ಜಲ್ಪುರ ಪಟ್ಟಣದ ಪಾರ್ಸಾ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯಾಗಿರುವ ಇವರು 600ರಲ್ಲಿ 591 ಅಂಕಗಳನ್ನು ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಇದೇ ವೇಳೆ ಲಾಲಾ ಸಾಬ್ ಎಂ ಮಣ್ಣೂರ್ ಅವರು 600ರಲ್ಲಿ 588 ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನ, ಸೃಷ್ಟಿ ಮನೋಹರ್ ಬಿಲಾಡ್ ಅವರು 600ರಲ್ಲಿ 580 ಅಂಕಗಳನ್ನು ಪಡೆದು ತೃತೀಯ ಸ್ಥಾನ ಗಳಿಸಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ಮಾತನಾಡಿದ ನೀಲಮ್ಮ, ನನಗೆ ತಂದೆ ಇಲ್ಲ, ತಾಯಿಯ ಕಷ್ಟವೇ ನನ್ನ ಪ್ರೇರಣೆ. ಬಡತನದಿಂದ ಹೊರಬರಲು ಚೆನ್ನಾಗಿ ಓದಬೇಕು ಎಂಬ ಸಂಕಲ್ಪ ಇದೆ. ಭವಿಷ್ಯದಲ್ಲಿ UPSC ಪಾಸ್ ಆಗಬೇಕು ಎಂಬುದು ನನ್ನ ಕನಸು ಎಂದು ತಿಳಿಸಿದ್ದಾರೆ. ಈ ಬಾರಿ ಪಾರ್ಸಾ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ 30 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 40 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಹಾಗೂ 5 ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ನಲ್ಲಿ ಉತ್ತೀರ್ಣರಾಗಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಗೆ ಕಾಲೇಜಿನ ಪ್ರಾಂಶುಪಾಲರಾದ ರಾಜ್ಕುಮಾರ್ ಜೆ ಬಳೂರ್ಗಿ, ಕನ್ನಡ ಉಪನ್ಯಾಸಕಿ ಜ್ಯೋತಿ ಎಸ್, ಇತಿಹಾಸ ಉಪನ್ಯಾಸಕರು ಶಿವನ್ಗೌಡ ಪಾಟೀಲ್, ಸಮಾಜಶಾಸ್ತ್ರ ಉಪನ್ಯಾಸಕರು PS ಪೂಜಾರಿ ಹಾಗೂ ಆಡಳಿತ ಮಂಡಳಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸರ್ ಆಕಿನ ಕನಸು ನನಸು ಮಾಡಬೇಕತ್ತಲಿದ್ದಾರೆ ಸರ್. ನಾವು ಏನಾಯ್ತು ನೋಡಮ್ರಿ ಹತ್ರ ನಮ್ಮದು ಪರಿಸ್ಥಿತಿ ಭಾಳ ಅದ್ರಿ ಸರ್. ನಮ್ಗೆ ಹಿಂದೆ ಮುಂದೆ ಎಲ್ಲ ಅದಾರಿ, ಅಂದ್ರೆ ನಮ್ಮ ಧೈರ್ಯ ಬೇಕ್ರಿ. ಆಕಿ ಕೈ ಹಿಡಿದು ಕೈಲಾಸ ಕೊಯ್ಯತ್ತೆ ಯಾರು ಇರಲ್ರಿ. ಸರ್ಗಳು ಟೀಚರ್ಗಳದ್ದು ಎಲ್ಲ ದೊಡ್ಡವರು ಬಾಬಾ ಎಲ್ಲ ಮುತ್ತಿದ್ದೀನಿ ಸಹಾಯ ಇದಿಟ್ಟು ಆಗ್ಯದ. ಇಟ್ಟು ಹಾಕಿದ್ರೆ ಮುಂದೆ ನಮ್ದು ಎಷ್ಟು ಆತ ಮಾಡ್ತೀರಿ ಸರ್. ಮುಂದಿನ ಆಟ ಆತ ಇಟ್ಟು ಆತತ್ತೆ ನಮ್ಗೇನು ಧೈರ್ಯ ಇಲ್ರಿ. ನೋಡಮ್ರಿ ಆಕಿಂದ ಎಷ್ಟು ಆತು ನೋಡಮ್ರಿ. ಅದು ನಮ್ಮ ಮಮ್ಮಿ ಕೆಲಸ ಹಚ್ತಿರ್ಲಿಲ್ಲ. ನಾನು ಓದ್ತೀನಿ ಅಂದರೆ ಓದು ಅಂತಿದ್ರು. ಫೋನ್ ಅವೇನು ನಂಗೆ ನೋಡೋಕೆ ಬಿಡ್ತಿದ್ದಿಲ್ಲ. ನಮ್ಮ ಮಮ್ಮಿ ಸರ್ಗೆ ಯಾವಾಗಲೂ ಫೋನ್ ಹಚ್ಚಿ ಕೇಳ್ತೀವಿ, ನನ್ನ ಮಗಳು ಹೆಂಗೆ ಓದ್ತಿದ್ದಾಳೆ ನನಗಿಂತ ಹೆಚ್ಚು ನಮ್ಮ ಮಮ್ಮಿಗೆ ಟೆನ್ಷನ್ ಇರ್ತಿತ್ತು. ನಮ್ಮ ಮಮ್ಮಿನೂ ಚೆನ್ನಾಗಿ ಪ್ರೋತ್ಸಾಹ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಮನೇಲಿ ಎಲ್ಲರೂ ಕೂಡ ನನಗೆ ಪ್ರೋತ್ಸಾಹ ಮಾಡಿದ್ದಾರೆ. ನಾನು ಈ ಸಕ್ಸಸ್ ಕಂಡಿದ್ದೀನಲ್ಲ, ನನಗಿಂತ ನಮ್ಮ ಮನೆಯವರು ಹೆಚ್ಚು ಭಾಳ ಖುಷಿ ಪಟ್ಟಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದು UPSC ಮಾಡ್ಬೇಕಂತದ, ಆದ್ರೆ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ. ನಮ್ಮ ಮನೆ ಪರಿಸ್ಥಿತಿ ನೋಡಿಕೊಂಡು ಆದರೂ ನಾನು ಅದು ಆಲಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಟೀಚರ್ಸ್ಗಳು ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಒಂದು ವಜ್ರ ಇದ್ದಂಗೆ. ಇಂಥ ಟೀಚರ್ಸ್ಗಳು ಇಡೀ ಅಫ್ಜಲ್ಪುರಲ್ಲೆಲ್ಲ ಇಡೀ ಜಗತ್ತಲ್ಲಿ ಹುಡುಕಿದ್ರೂ ಸಿಗಲ್ಲ. ಯಾಕಂದ್ರೆ ಈ ಥರ ಹೇಳೋರು ಎಲ್ಲಿ ಸಿಗಲ್ಲ. ಅಂದರೆ ನಾನು ಫಸ್ಟ್ ಎಕ್ಸಾಮ್ ಸೆಂಟ್ರದಾಗ ಹೋದ್ಕರೆ ಇಷ್ಟು ಜನರಪ್ಪ ನಾ ಹೆಂಗೆ ಫಸ್ಟ್ ಬರಬೇಕು ಅನ್ನೋ ನನ್ನ ತಲೆಯಲ್ಲಿತ್ತು. ಆದರೆ ನಾನು ಅಂದ್ಕೊಂಡಿದ್ದೆ, ನಾನು ಯಾವಾಗಲೂ ಕೇಳ್ತಿದ್ದೆ, ನನ್ನ ಕೈಲಿ ಆಗಲ್ಲ ಸರ್, ನಾ ಇಷ್ಟು ಮಾಡಲ್ಲ ಸರ್ ಅಂತಿದ್ದೆ. ಆಗ ಅವ್ರು ಅಂತಿದ್ರು, ನೀನು ಮಾಡ್ತೀಯ, ನಿನ್ನ ಕೈಲಿ ಆಗೇ ಆಗುತ್ತೆ, ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದಂತ ಹೇಳ್ತಿದ್ರು ಸರು. ಅದೇ ಒಂದು ಧೈರ್ಯ ಇಟ್ಕೊಂಡು ನಾನು ಮಾಡಿದೆ. ಇವತ್ತು ನಾನು ಸಕ್ಸಸ್ ಕಂಡಿದ್ದೀನಿ. ನಾನು ಓದಿ ಕಾಲೇಜು ಪಾರಸ್ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜ್ ಅಫ್ಜಲ್ಪುರ. ನನ್ನ ತಾಯಿ ಹೆಸರು ಜಯಶ್ರೀ, ನನ್ನ ತಂದೆ ಹೆಸರು ಶಂಕರ್. 98.5 ಆಗಿದೆ. ನಾನು ಅಷ್ಟು ಇಷ್ಟತ್ತಲ್ಲ, ನಾ ಏನು ಹೇಳ್ತಾರೆ ಡೈಲಿ ಅದಿಷ್ಟು ಓದ್ತಿದ್ದೆ. ಮತ್ತು ನಾ ಯಾವುದು ಬೈಪಾಟ್ ಮಾಡ್ತಿದ್ದಿಲ್ಲ, ಎಲ್ಲ ತಿಳ್ಕೊಂಡು ಓದ್ತಿದ್ದೆ. ಯಾಕಂದ್ರೆ ನಮ್ಮ ಕ್ಲಾಸಲ್ಲಿ ಎಲ್ಲ ಪರ್ಫೆಕ್ಟ್ ಮಾಡಿಬಿಡ್ತಿದ್ರು. ನಮ್ಗೆ ಯಾವುದು ಮನೇಲಿ ಬಂದು ನಮ್ಗೆ ಈ ಡೌಟ್ ಅನ್ನೋದೇ ಇರಬಾರ್ದು, ಹಂಗೆ ಹೇಳ್ತಿದ್ರು. ನಾವು ಒಂದು ಸಲ ಕ್ಲಾಸಲ್ಲಿ ಪಾಠ ಮಾಡಿದ್ರು ನಮ್ಮ ಕೈಲೇ ಅವ್ರು ಎಷ್ಟು ಹೇಳಿರ್ತಾರೋ ಅಷ್ಟು ನಾವು ಅವ್ರಿಗೆ ವಾಪಸ್ ಹೇಳ್ಬೇಕು. ಅಲ್ಲಿ ತನಕ ನಾವು ಬಿಡ್ತಿದ್ದಿಲ್ಲ, ಅಷ್ಟು ಪರ್ಫೆಕ್ಟ್ ಮಾಡಿ ಹೇಳ್ತಿದ್ರು. ಅದಕ್ಕಾಗಿ ಸಾಧನೆ ಮಾಡ್ಬೇಕಂದ್ರೆ ನೆಪಗಳು ಭಾಳ ಇರ್ತಾವ, ಆದ್ರೆ ಆ ನೆಪಗಳೆಲ್ಲ ಮೀರಿ ನಾವು ಸಾಧನೆ ಮಾಡಬೇಕು. ಅವತ್ತು ಸೋಮಾರಿ ಸೊತ್ತಲ್ಲ, ಸಾಧಕನ ಸೊತ್ತು. ಅದಕ್ಕಾಗಿ ನಾವು ಸಾಧನೆ ಮಾಡ್ಬೇಕಂದ್ರೆ ಯಾವುದು ನೆಪಗಳು ಹೇಳಬಾರ್ದು. ನನ್ನ ಹೆಸರು ರಾಜ್ಕುಮಾರ್ ಜೆ ಬಳೂರ್ಗಿ ಅಂತೇಳಿ. ನಾವು ಪಾರಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿದ್ದು, ನಮ್ಮ ಕಾಲೇಜಿನಲ್ಲಿ ಏನಪ್ಪ ಅಂತಂದರೆ ಸೃಷ್ಟಿ ಮನೋಹರ್ ಬಿಲ್ಲಾಡ್ ಅವರು ಏನಪ್ಪ ಅಂತಂದರೆ 600ಕ್ಕೆ 580 ಅಂಕ ತೆಗೆದುಕೊಂಡು 96% ಪಡೆದುಕೊಂಡಿದ್ದರು. ಅದು ಕಾಲೇಜಿಗೆ ತೃತೀಯ ಸ್ಥಾನ ಪಡೆದುಕೊಂಡಿದ್ದು ಬಹಳ ಹೆಮ್ಮೆಯ ಒಂದು ವಿಷಯ. ಅದೇ ರೀತಿ ಏನಪ್ಪ ಅಂತಂದ್ರೆ ನಮ್ಮ ಕಾಲೇಜು ತಾಲೂಕಿಗೆ ಒಂದು ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾಳೆ. ಯಾರಪ್ಪ ಅಂತಂದರೆ ಅದು ನೀಲಮ್ಮ ಕಲ್ಶೆಟ್ಟಿ ಅಂಥೇಳಿ. ದ್ವಿತೀಯ ಸ್ಥಾನ ಏನಪ್ಪ ಅಂತಂದರೆ ಲಾಲ್ ಸಾಬ್ ಮಣ್ಣೂರ್ ಅವರು ಏನಪ್ಪ ಅಂತಂದ್ರೆ ಪಡೆದುಕೊಂಡಿದ್ದಾರೆ. ಈ ರೀತಿ ಏನಪ್ಪ ಅಂತಂದರೆ ಸತತವಾಗಿ ನಾವು ಕೂಡ ಏನಪ್ಪ ಅಂತಂದರೆ ಬಹಳಷ್ಟು ಪ್ರಯತ್ನಪಟ್ಟು ತಾಲೂಕಿಗೆ ಏನಾದರೂ ಏನಪ್ಪ ಅಂತಂದರೆ ಒಂದು ಕೊಡುಗೆ ಕೊಡಬೇಕು, ತಾಲೂಕಿಗೆ ಪ್ರಥಮ ಮತ್ತು ರಾಜ್ಯಕ್ಕೆ ಫಸ್ಟ್ ಬರಬೇಕನ್ನುವಂಥ ಒಂದು ಕನಸನ್ನು ಕಟ್ಕೊಂಡಿದ್ದೀವಿ. ಅದು ಏನೋ ಒಂದು ಕೆಲವೊಂದಿಷ್ಟು ಮಿಸ್ಟೇಕ್ಗಳಿಂದ ಏನಪ್ಪ ಅಂತಂದ್ರೆ ನಾವು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದೀವಿ. ಈ ರೀತಿ ಏನಪ್ಪ ಅಂತಂದ್ರೆ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳೇನಪ್ಪ ಅಂತ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಒಂದು ಕಾಲೇಜಿನ ಮತ್ತು ತಾಲೂಕಿನ ಕೀರ್ತಿಯನ್ನು ಹೆಚ್ಚಿಸಿರ್ತಕ್ಕಂಥ ವಿದ್ಯಾರ್ಥಿ ನೀಲಮ್ಮ ಕಲ್ಶೆಟ್ಟಿ ತಾಲೂಕಿಗೆ 98.5 ಅಂಕಗಳನ್ನು ಪಡೆಯುವ ಮೂಲಕ ಅಫ್ಜಲ್ಪುರನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ವಿಶೇಷ ವಿದ್ಯಾರ್ಥಿಯ ವಿಶೇಷತೆ ಏನೆಂದು ಕೇಳಿದಾಗ ಆಲ್ರೆಡಿ ನಮ್ಮ
ಕನ್ನಡ ಉಪನ್ಯಾಸಕರು ಮಾತನಾಡಿದ್ದಾರೆ. ಏನಂತ ಕೇಳಿದಾಗ, ಈಗ ಯಾವುದೇ ವಿದ್ಯಾರ್ಥಿ ಅವರ ಸಾಧನೆಯನ್ನು ನಾವು ಅವಲೋಕನ ಮಾಡಿದಾಗ ಅವರ ಸಾಧನೆ ಹೆಂಗಿರ್ತದೆ ಕೇಳಿದ್ರೆ ಅವರು ಪಟ್ಟಿರ್ತಕ್ಕಂಥ ಪರಿಶ್ರಮ ಎಂಥದ್ದು ಅಂತ ಈ ವಿದ್ಯಾರ್ಥಿ ನೋಡಿ ಕಲಿಬಹುದು. ಮುಖ್ಯವಾಗಿ ವಿದ್ಯಾರ್ಥಿನ ಒಂದು ವಿಶೇಷತೆ ಏನು ಕೇಳಿದ್ರೆ ಶಿಸ್ತು ಬಹಳ ಮುಖ್ಯ. ಯಾವುದೇ ವಿಷಯವನ್ನು ಆಲಿಸೋದಾಗಿರಲಿ, ಅದನ್ನು ಸ್ಟಡಿ ಮಾಡೋದಾಗಿರಲಿ, ಯಾವ ರೀತಿ ಅಂತ ಕೇಳಿದಾಗ ಪ್ರಶ್ನೆ ಮಾಡುವ ಗುಣ ಬಹಳಷ್ಟಿದೆ. ಪ್ರಶ್ನೆ ಹೆಂಗೆ ಶಿಕ್ಷಕರಿಗೆ ಪ್ರಶ್ನೆ ಹೆಂಗೆ ಮಾಡ್ಬೇಕಂತ ಕೇಳಿದಾಗ, ಸರ್ ಇವತ್ತು ನಾವು ಈ ಪಾಠನ ಮುಗಿಸಿರಲಿಲ್ಲ ಅಂದ್ರೆ ಆ ಪಾಠನ ಮುಗಿಸ್ಲೇಬೇಕು, ಏಳೇ ಕಂಡೀಷನ್ ಇದ್ರೆ ಮುಗಿಸ್ಲೇಬೇಕು. ಆಮೇಲೆ ಈ ಯಾವುದೋ ಒಂದು ವಿಷಯವನ್ನು ಆಕೆ ಅನಾಲಿಸಿಸ್ ಮಾಡಿ ಅದನ್ನು ತಿಳ್ಕೊಂಡು ಓದಲಿಕ್ಕೆ ಪ್ರಯತ್ನ ಪಟ್ಟಾಳ. ಉಪನ್ಯಾಸಕಿ ಪಾರಸ್ PU ಕಾಲೇಜ್ ಅಫ್ಜಲ್ಪುರ. ನೀಲಮ್ಮ ಕಲ್ಶೆಟ್ಟಿ ವಿದ್ಯಾರ್ಥಿನಿ 98.5% ಮಾಡುವುದರ ಮೂಲಕ ಅಫ್ಜಲ್ಪುರ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಕಾಲೇಜಿನ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ. ಈ ವಿದ್ಯಾರ್ಥಿ ಬಹಳಷ್ಟು ಪ್ರಾಮಾಣಿಕಳು. ಒಂದು ದಿನ ಕೂಡ ಕಾಲೇಜನ್ನು ಮಿಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಏನೇ ಇರಲಿ, ಏನು ಮಾಡ್ತಿಲ್ಲ ಅಂದರೆ ಪ್ರತಿದಿನ ಕೂಡ ಕ್ಲಾಸಿಗೆ ಅಟೆಂಡ್ ಆಗ್ತಾಯಿದ್ಲು. ಯಾವ ವರ್ಕನ್ನು ಕೊಡ್ತೀವಿ ಯಾರು ಪ್ರತಿನಿತ್ಯ ಅದನ್ನು ಮಾಡಿ ತಂದು ಒಪ್ಪಿಸ್ತಾ ಇದ್ಲು. ಜೊತೆಗೆ ತುಂಬ ಧೈರ್ಯ ಕೂಡ ಹೌದು. ಆಕೆಯ ಮೇಲೆ ಆಕೆಗೆ ಬಹಳಷ್ಟು ಆತ್ಮವಿಶ್ವಾಸನೂ ಇತ್ತು. ಯಾರೇ ಬರಲಿ ನನ್ನನ್ನು ಹಿಂದೆ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಮುನ್ನುಗ್ಗುವಂಥ ವಿದ್ಯಾರ್ಥಿನಿ ಹೀಗೆ. ಪ್ರತಿ ಸರಣಿ ಪರೀಕ್ಷೆಯಲ್ಲೂ ಕೂಡ ಎಲ್ಲ ವಿಷಯದಲ್ಲೂ ಕೂಡ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ತಾ ಬಂದಿದ್ದು. ಆದರೂ ಕೂಡ ಆಕೆಗೆ ಒಂದಿತ್ತು, ಏನಂದ್ರೆ ಕಾಂಪಿಟೇಷನ್ ಕೂಡ ಜಾಸ್ತಿ ಅದ, ಫಸ್ಟ್ ಬರ್ತದೋ ಇಲ್ಲೋ. ಮತ್ತು ಬಹಳಷ್ಟು ಸರ್ಗಳ ನಂಬಿಕೆಗಳನ್ನು ಉಳಿಸ್ಕೋಬೇಕಂತೇಳಿ ಭಾಳಷ್ಟು ಹೋರಾಡಿದಂಥ ವಿದ್ಯಾರ್ಥಿನಿ ಕೂಡ ಹೌದು.